ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್ ಮಾತಾಡ್ತೀನಿ. ಖುಷಿ ವಿಚಾರ ಏನಪ್ಪ ಅಂದರೆ, ನಮ್ಮ RCB 18 ವರ್ಷ ಆದಮೇಲೆ ಕಪ್ ಹೊಡೆದಿದ್ದಾರೆ. ಮತ್ತು RCB ಅವರು ಬೆಂಗಳೂರು ಕೂಡ ಬಂದಿದ್ದರು, ಅದು ಎಲ್ರಿಗೂ ಗೊತ್ತೇ ಇದೆ. ಹಾಗೆ ಅವ್ರು ಬೆಂಗಳೂರಿಗೆ ಪರೇಡ್ ಬಂದಾಗ ದುರ್ಘಟನೆ ನಡೆದಿದೆ. RCB ಕಪ್ ಗೆದ್ದಿದ್ದಕ್ಕೆ ಇಡೀ ಇಂಡಿಯಾನೇ ಸೆಲೆಬ್ರೇಟ್ ಮಾಡಿದ್ರು. ದೀಪಾವಳಿ ಥರ ಸೆಲೆಬ್ರೇಟ್ ಮಾಡಿದ್ರು ನೈಟೆಲ್ಲ. ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ RCB ಟೀಮ್ ಬೆಂಗಳೂರು ಕೂಡ ಬಂದಿದ್ರು. ಅದು ಜೂನ್ 4ನೇ ತಾರೀಕು. ಎಷ್ಟೊಂದು ಲಕ್ಷಾಂತರ ಜನ ಸೇರಿದ್ರು. ಅದರಲ್ಲಿ ಸುಮಾರು ಒಂದು 12 ಜನಕ್ಕಿಂತ ಮೇಲೆ ಡೆತ್ ಆಗಿದೆ. ಅದು ಕಾಲು ತುಳಿತದಿಂದ. ಅಂದರೆ ಜನ ಜಾಸ್ತಿ ಬಂದು ಎಲ್ಲ ನೂಕುನುಗ್ಲಾಗಿ ಎಲ್ಲ ಕಾಲೆಲ್ಲ ತುಳಿದು ಪಾಪ ಅವ್ರಿಗೆ ಉಸಿರಾಟದ ತೊಂದರೆ ಆಗಿ ಎಷ್ಟೊಂದು ಜನ ಡೆತ್ ಆಗಿದೆ. ಅವರ ಮನೆಯವ್ರಿಗೆ ದೇವರು ಅದನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು, ಈ ಘಟನೆ ನಡೀಬೇಕು ಅಂದರೆ ಕಾರಣ ನಮ್ಮ ಸರ್ಕಾರ. ಯಾಕಂದರೆ ಅವರು ಯಾವುದೇ ಸೇಫ್ಟಿ ಮೆಜರ್ನ ತಗೊಂಡಿಲ್ಲ. ನಿಮ್ಮೆಲ್ರಿಗೂ ಗೊತ್ತು, RCBಗೆ ತುಂಬ ಹೆಚ್ಚು ಫ್ಯಾನ್ಸ್ ಇರೋದು ಇಡೀ IPL ಟೀಮ್ಸಲ್ಲಿ. ಜೂನ್ 3ನೇ ತಾರೀಕು ಒಂದು ಪೋಸ್ಟ್ ಹಾಕ್ತಾರೆ, ಓಪನ್ ಇನ್ವಿಟೇಷನ್ ಪೋಸ್ಟು. RCB ಪ್ಲೇಯರ್ಸ್ಗೆ ಸನ್ಮಾನ ಮಾಡಲಾಗುತ್ತೆ, ಸರ್ವರಿಗೂ ಸ್ವಾಗತ ಅಂತ ಒಂದು ಪೋಸ್ಟ್ ಹಾಕ್ತಾರೆ. ಹಾಗಾಗಿ ಲಕ್ಷಾಂತರ ಜನ ಸೇರ್ತಾರೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ನಮ್ಮ ಸರ್ಕಾರ ಯಾವುದೇ ಸೇಫ್ಟಿ ಮೆಜರ್ಸ್ನ ತಗೊಂಡಿರಲ್ಲ. ಅದಕ್ಕಾಗಿ ಈ ಸಡನ್ನಾಗಿ ಇಷ್ಟೊಂದು ಜನ ಸೇರಿ ಈ ರೀತಿ ಏನಪ್ಪ ಅಂದರೆ ಜಾತ್ರೆ ಥರ ಆಗಿ ಎಷ್ಟೊಂದು ಜನ ಪಾಪ ಅವ್ರ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಈ ಥರ ಕಂಪೇರ್ ಮಾಡೋಕ್ಕೆ ಹೋದರೆ ಇಂಡಿಯಾ ಟೀಮು T20 ಕಪ್ ಕೂಡ ಗೆದ್ದಿದ್ರು. ಅದು ಮುಂಬೈಯಲ್ಲಿ ಪರೇಡ್ ಕೂಡ ಮಾಡಿದ್ರು. ಯಾವುದೇ ಸಾವು ಕೂಡ ಸಂಭವಿಸಿಲ್ಲ ಅಲ್ಲಿ. ಬಟ್ ಏನಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಈ ಥರ ಸಾವಾಯಿತು? ಸರ್ಕಾರಕ್ಕೆ ಗೊತ್ತಿತ್ತಲ್ವಾ ಇದೇ ಜಾಸ್ತಿ ಜನ ಸೇರ್ತಾರೆ ಅಂತ. ಸೇಫ್ಟಿ ಮೆಜರ್ಸ್ ತೊಗೊಬೋದಿತ್ತು, ಸೆಕ್ಯೂರಿಟಿ ಟೈಟ್ ಮಾಡ್ಬೋದಿತ್ತು. ಏನಿಲ್ಲ, ಫುಲ್ ಜಾತ್ರೆ ಥರ ಎಲ್ಲರನ್ನೂ ಒಟ್ಟಿಗೆ ಬಿಟ್ಟರು, ಒಟ್ಟಿಗೆ ನುಗ್ಗಿದ್ರು, ಪಾಪ ಎಷ್ಟೊಂದು ಜನ ಸತ್ತೋದ್ರು. ಇಷ್ಟೇ ಆಗಿದ್ದು. ಇವಾಗ ಏನು ಮಾಡ್ತಿದ್ದಾರೆ ಅಂದರೆ, ಇದು ಮಾಡಿ ಈಗ ಗೂಬೆನ RCB ಟೀಮು ಮತ್ತು ನಮ್ಮ ವಿರಾಟ್ ಕೊಹ್ಲಿ ಮೇಲೆ ಕೂರಿಸ್ತಿದ್ದಾರೆ. ವಿರಾಟ್ ಕೊಹ್ಲಿ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯಿತು ಅಂತ. ಮತ್ತು RCB ಟೀಮ್ ಕಪ್ ಗೆದ್ದಿದ್ದು ಖುಷಿ ವಿಚಾರ ಒಂದು ಕಡೆ ಆದರೆ, ಈಗ ಈ ಘಟನೆ ಆದಮೇಲೆ ಈಗ RCB ಟೀಮ್ನ ಏಟರ್ಸ್ ಇನ್ನೂ ಜಾಸ್ತಿ ಆಗ್ತಿದ್ದಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲ ಗುರು, ನೀವು ಹೋಗಿರೋದು, ಅಷ್ಟು ಜನ ಬರ್ತಾರೆ ಅಂತ ಗೊತ್ತು, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರೋದು ನೀವು. ಕೈಯಲ್ಲಿ ಆಗಿಲ್ಲ ಅಂದಮೇಲೆ ಹೋಗ್ಬಾರ್ದು. ಹೋದ್ರಿ, ಇವಾಗ ನಿಮ್ಮ ಜೀವ ಕೂಡ ಹೋಯ್ತು. ಈಗ ಯಾರೂ ಬರಲ್ಲ ನೋಡೋಕ್ಕೆ, ಆಯಿತಾ? ಈಗ ಅವರು ಬರಲ್ಲ, ಸರ್ಕಾರನೂ ಬರಲ್ಲ. ಏನು ಪರಿಹಾರ ಕೊಡ್ಬೋದು ಅಷ್ಟೇ, ಬಟ್ ನಿಮ್ಮ ಪ್ರಾಣ ವಾಪಸ್ ತಂದು ಕೊಡ್ತಾರಾ? ನಿಮ್ಮ ಮನೆಗಾಗಿರೋ ದುಃಖ ವಾಪಸ್ ಇರುತ್ತಾ? ಇಲ್ಲ. ನಾವು ಅದಕ್ಕೆ ಹೇಳೋದು, ಯಾವುದೇ ಫಂಕ್ಷನ್ ಆಗಲಿ ನಿಮ್ಮ ಕೈಲಿ ಇದೆಯಾ ಕೆಪಾಸಿಟಿ, ಹೋಗಿ ನಿಂತ್ಕೊಳ್ಳಿ, ನಾವು ಬಚಾವಾಗಿ ಬರ್ತೀವಿ ಅಂದರೆ ಹೋಗಿ. ಸುಮ್ಮನೆ ಇಷ್ಟು ಜನ ಸೇರ್ಕೊಂಬಿಟ್ಟು ಇವಾಗ ಲಾಸ್ಟ್ಗೆ RCB ಟೀಮಿಂದನೇ ಹಿಂಗಾಗಿರೋದು, ವಿರಾಟ್ ಕೊಹ್ಲಿ ಬಂದಿದ್ದಕ್ಕೆ ಹಿಂಗಾಗಿರೋದು ಅಂದರೆ ಅವ್ರು ಏನು ಮಾಡ್ತಾರೆ ಗುರು? ಅವ್ರಿಗೇನು ಗೊತ್ತಿರುತ್ತಾ? ಅವರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಸೆಕ್ಯೂರಿಟಿ ಟೈಟ್ ಮಾಡಿರ್ತಾರೆ, ಯಾವುದೇ ಆ ಥರ ಆಗಲ್ಲ ಅಂದ್ಕೊಂಡು ಬಂದಿರ್ತಾರೆ. ಈಗ ನೀವು ಅವ್ರಿಗೆ ಉಲ್ಟಾ ಕೇಸ್ ಹಾಕಿದ್ರೆ ಹೆಂಗಿರುತ್ತೆ ಹೇಳಿ? ಈಗ ನೀವು ಮಾಡಿರೋ ತಪ್ಪಿಗೆ ನಿಮ್ಮ ಪ್ರಾಣ ನೀವೇ ಕಳ್ಕೊಂಡಿರೋ ಥರ ಆಗಿದೆ ಈಗ, ಆಯಿತಾ? ಓಪನ್ ಇನ್ವಿಟೇಷನ್ ಕೊಟ್ಟಿರೋದು ಅವ್ರ ತಪ್ಪು, ಓಕೆನಾ? ನಿಮಗೆ ಹೋಗಿ ಸರ್ವೈವ್ ಆಗೋಕ್ಕಾಗಲಿಲ್ಲ ಅಂದರೆ ಹೋಗಲೇಬಾರ್ದು, ಆರಾಮಾಗಿ ಮನೇಲಿರಬೇಕು. ಏನೂ ಆಗಲ್ಲ. ಇವಾಗ ಹೋದ್ರೆ ಸತ್ತೋದ್ರೆ ಯಾರು ತಂದಾಕ್ತಾರೆ? ಅಷ್ಟೇ ಜೀವನ. ಈಗ ಯಾರೋ ಒಬ್ಬ ಬರ್ತಾನೆ, ಅವನ್ನ ನೋಡಬೇಕು ಅಂತ ಹೋಗಿ. ನನ್ನ ಕನ್ಸನ್ ಇಷ್ಟೇ, ದಯವಿಟ್ಟು ಯಾರೇ ಆಗಲಿ, ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಅಂದರೆ ದಯವಿಟ್ಟು ಮಕ್ಕಳು ಮರಿನೆಲ್ಲ ಕರ್ಕೊಂಡು ಹೋಗ್ಬಿಡಿ. ಮತ್ತು ಯಾರು ಕೈ ಆಗಲ್ಲ ಅವ್ರಿಗೆಲ್ಲ ಕರ್ಕೊಂಡು ನೀವು ಹೋಗಲೇಬೇಡಿ. ಆರಾಮಾಗಿ ಮನೇಲಿರಿ ಒಂದಿನ. ಅವ್ರು ಮತ್ತೆ ಬರ್ತಾರೆ, ನೋಡ್ಬೋದು, TV ನೋಡ್ಬೋದು, ಮೊಬೈಲಲ್ಲೂ ನೋಡ್ಬೋದು. ನೀವು ಡೈರೆಕ್ಟಾಗಿ ನೋಡೋಕ್ಕೆ ಹೋಗಿ ಈ ಥರ ಹೆಚ್ಚು ಕಮ್ಮಿ ಆದರೆ ಲಾಸ್ ನಿಮಗೇನೆ, ಯಾರಿಗೂ ಲಾಸ್ ಆಗೋಲ್ಲ. ಅವ್ರು ಬಂದರು, ಅವ್ರ ಪಾಡ್ಗೆ ಅವ್ರು ಹೋದ್ರು. ಈಗ ಸರ್ಕಾರನೂ ಬರ್ತಾರೆ, ಏನಿಲ್ಲ, ಅವ್ರ ಫ್ಯಾಮಿಲೀಸ್ ಮಾತ್ರ ಸೇಫ್ ಆಗುತ್ತೆ ಅಷ್ಟೇ. ಬೇರೆಯವರೆಲ್ಲ ಅಷ್ಟೇ, ಬಡವ್ರ ಮಕ್ಳಿಗೆ ಇಷ್ಟೇ ನ್ಯಾಯ. ಎಲ್ಲ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ಥರ ಫಂಕ್ಷನ್ಸ್ ಇದ್ದರೆ ಜನ ಸೇರಬೇಡಿ ಅಂತ ಹೇಳ್ತಿಲ್ಲ. ದಯವಿಟ್ಟು ಯಾರ ಕೈ ಆಗಲ್ಲ, ಇಷ್ಟೇ ನಾನು ಹೇಳೋಕ್ಕೆ ಬಯಸೋದು. ದಯವಿಟ್ಟು ಇದನ್ನ ಒಂದು ರಿಕ್ವೆಸ್ಟ್ ಆಗಿ ತಗೊಳ್ಳಿ. ಯಾರು ಕೂಡ ಇನ್ಮೇಲೆ ಈ ಥರ ಪ್ರಾಣಗಳನ್ನ ಅನವಶ್ಯಕತೆ ಇದೆಲ್ಲ.
ಈ ಥರ ಸಿಚುವೇಶನ್ ಏನಕ್ಕಾಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತು, ಯಾರಿಂದ ಆಗಿದೆ ಅಂತಲೂ ಗೊತ್ತು. ದಯವಿಟ್ಟು ಯಾರು ಕೂಡ RCB ಟೀಮು ವಿರಾಟ್ ಕೊಹ್ಲಿ ಅವ್ರ ಮೇಲೆಲ್ಲ ಗೂಬೆ ಕುಣ್ಸೋಕ್ಕೆ ಹೋಗ್ಬೇಡಿ. ಅವ್ರು ಯಾರು ನಿಮ್ಮನ್ನ ಬನ್ನಿ ಅಂತಲೂ ಕರೆದಿಲ್ಲ. ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಟೇಕ್ ಕೇರ್.